ಒಂದು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ. ನನಗೇನು ಭಯನೂ ಇಲ್ಲ, ಕಾತರತೆಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಅಣ್ಣ ಅವ್ರ ಜೊತೆ ಅಷ್ಟು ಪಿಕ್ಚರ್ ಮಾಡಿರೋದು ಅಲ್ಲದೆ ಜೊತೆಗೆ ನಾನಿನ್ನ ಮರೆಯಲಾರೆ ಆವಾಗ ಅದಿನ್ನೂ ನಡೀತಾ ಇತ್ತು. ನಾನಿನ್ನ ಮರೆಯಲಾರೆ, ಭಕ್ತ ಕುಂಬಾರ, ಇದೆಲ್ಲ ಇತ್ತೀಚೆಗೆ ನಾನು ರಾಜ್ಕುಮಾರ್ ಜೊತೆನೇ ವರ್ಕ್ ಮಾಡುವಾಗ ಏನಾಗಿತ್ತು, ಎಲ್ಲನೂ ನಾನೇ ಸ್ಕ್ರಿಪ್ಟು ಅದು ಇದು ಎಲ್ಲ ಡೈಲಾಗ್ ಹೇಳೋದು ಅದು ಮಾಡೋದು ಎಲ್ಲ ನೋಡ್ತಾ ಇದ್ದಿದ್ದೆ ನಾನೇ. ಅದರಿಂದ ನಾನು ಅನ್ನಿಸ್ತು ಭಾಗ್ಯವಂತರು ಮಾಡೋಲ್ಲೂ ಕೂಡ ನಾನು ಏನೋ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಂಗೆ ಅಂದ್ಕೊತಿದ್ದು ಮಾಡ್ತಾಯಿದ್ದೆ. ಸ್ಟಾರ್ಟ್ ಟು ಆ್ಯಕ್ಷನ್ ಕಟ್ ಹೇಳಲೇಬೇಕು, ಅದು ಬೇರೆ ಸಮಾಚಾರ. ಬಟ್ ಯಾವುದನ್ನು ಕೂಡ ನಾನೊಬ್ಬ ಡೈರೆಕ್ಟ್ರನ್ನ ಅಹಂಭಾವದಿಂದ ನಾನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಎದುರುಗಡೆ ಇರೋದೇನು ಚೆನ್ನಾಗಿದೆ, ದೊಡ್ಡ ಕಲಾವಿದರು ಇರೋದು ಇಬ್ಬರೂ. ಅವ್ರ ಎದುರು ನಮ್ಗೆ ಏನು ಬೇಕೋ ಅದು ಏನು ಬೇಕೋ ನೋಡ್ಕೋಬೇಕು ಅಷ್ಟೇ. ನಮ್ಗೆ ಬೇಕಾಗಿರೋದು ಅಲ್ಲಿ ಅಂತ ನೋಡ್ಕೋಬೇಕು. ಬಂತ ಅಂತ ನೋಡಿದ್ರೆ ಅವ್ರು ಇನ್ನೂ ಅಭೋಗವಾಗಿ ಮಾಡ್ತಾರೆ. ನಾನು ರಾಜ್ಕುಮಾರ್ಗೆ ಒಂದು ಶಾಟ್ ಇಟ್ಟಿದ್ದೆ ನಾನು. ಏನಂತ ಹೇಳಿದ್ರೆ, ಜೀವನದಲ್ಲಿ ಸೋತೋಗ್ಬಿಟ್ಟ ಮೇಲೆ ನಾನು ಅಲ್ಲಿ ಅವ್ರ ಮುಖದಲ್ಲಿ ಭಾವನೆ ತೋರಿಸಿದ್ರೆ ಚೆನ್ನಾಗಿರಲ್ಲ. ನಾನು ಅಣ್ಣವ್ರಿಗೆ ಹೇಳಿದೆ, ಅಣ್ಣ ಇಲ್ಲಿ ಈ 3 ಮಕ್ಳುಗಳಿಗೂ 3 ವಿಭಿನ್ನವಾಗಿ ಹೋಗಿದೆ. ಆದ್ದರಿಂದ ನಿಮ್ಮ ಎಕ್ಸ್ಪ್ರೆಷನ್ನ ನಾನು ಬೇರೆ ಥರ ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ, ಮುಖ ತೋರಿಸಲ್ಲ ಅಂದೆ. ಮುಖ ತೋರಿಸಲ್ವಾ, ಏನು ಭಾರ್ಗವ್ ಅಂದರು. ಇಲ್ಲ, ಯಾಕೆ ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ಸೋತಿರೋದ್ರಿಂದ ನಾನು ಕ್ಯಾಮ್ರಾಯಿಂದ ನೀವು ನಡ್ಕೊಂಡು ಹೋಗೋದಿಲ್ಲ ಸರ್, ಅದು ಸೋತ ಹೆಜ್ಜೆಗಳ ಥರ ಇರಬೇಕು. ಅಂದರೆ ಫಾಸ್ಟಾಗಿ ಹೋಗೋದಲ್ಲ, ಸೋತ ಹೆಜ್ಜೆ ಥರ ಇರಬೇಕು. ಜೀವನದಲ್ಲಿ ಒಂದು ನೊಂದೋಗಿದ್ದಾನೆ ಅನ್ನೋದನ್ನು ಈ ನಡೆಯಲ್ಲಿ ಕಾಣಿಸ್ಬೇಕು ಅಂತ ಹೇಳಿದೆ. ಆಗಲಿ, ನೀವು ಕ್ಯಾಮ್ರಾ ಫ್ರಂಟಾರು ಇಟ್ಕೊಳ್ಳಿ, ಬ್ಯಾಕಾರು ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ, ನಿಮ್ಗೆ ಏನು ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಕ್ಯಾಮ್ರಾ ಬ್ಯಾಕಲ್ಲಿ ಇಟ್ಟಿದ್ದೀನಿ. ಇವತ್ತಿನ ದಿವಸ ಅಣ್ಣವ್ರು ಹಾಗೆ ನಡ್ಕೊಂಡು ಹೋಗ್ತಾರೆ, ಬ್ಯಾಕ್ ಶಾಟಲ್ಲಿ ಮಾಡಿ ಹತ್ತಾರೆ. ಚಪ್ಪಾಳೆ ಬರುತ್ತೆ ಥಿಯೇಟ್ರ್ ಆ ಹಾಡಿಗೆ, ಆ ಶಾಟ್ಗೆ. ಯಾವಾಗಲೂ ನಾವು ಅವಾಗ ಟಸ್ ಹೊಡಿಬೇಕು. ನಿರ್ದೇಶಕ ಏನೇ ಆದರೂ ಕೂಡ ಇದು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿರ್ಬೋದು, ಆದರೆ ಕನ್ನಡತನದಲ್ಲಿ ತೋರಿಸ್ಬೇಕಾದ ಒಂದು ಕರ್ತವ್ಯ ಇರುತ್ತೆ. ಎಲ್ಲ ಕಥೆಗಳು ಕೂಡ ರೀಮೇಕ್ ಕಥೆಗಳು ಕನ್ನಡಕ್ಕೆ ಸೆಟ್ ಆಗೋಲ್ಲ. ಕಥಾವಸ್ತು ಇದ್ದರೆ, ಅದು ಮನಮಿಡ್ತಾ ಇದ್ದರೆ, ಇಲ್ಲ ಡಮಾಲ್ ಆ್ಯಕ್ಷನ್ ಇದ್ದರೆ, ಸೊ ಆ ಥರದ್ದು ಮಾತ್ರ ಹೋಗುತ್ತೆ ಹೊರತು ಎಲ್ಲ ಕಥೆಗಳು ಹೋಗೋದಿಲ್ಲ. ಇದು ಸೂಕ್ತವಾಯಿತು. ಬಟ್ ಈ ಎಲ್ಲದಕ್ಕಿಂತ ಚೆನ್ನಾಗಿ ಬಂದಿದ್ದೆ ನನ್ನ ಚಿತ್ರ ಭಾಗ್ಯವಂತರು. ಆಲ್ ದಿ ಲ್ಯಾಂಗ್ವೇಜಸ್ ಚೆನ್ನಾಗಿ ಬಂತು ಅಂದರೆ ಸಂತೋಷ ತಾನೆ. ಆ ಪ್ರೊಡ್ಯೂಸರ್ಗೆ ಸಂತೋಷ ಬಂತು. ಓಕೆ, ನನ್ನ ಬಾಮೈದ ಕೆಟ್ಟ ಚಿತ್ರ ಮಾಡಿಲ್ಲ, ಒಳ್ಳೆ ಚಿತ್ರ ಮಾಡಿಕೊಟ್ಟಿಯಾನೆ, ತಾರಾಗಣ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಮೇಲೆ ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಆಯಿತು. ಸೊ ನನ್ನ ಜೀವನಕ್ಕೆ ಒಂದು ದೊಡ್ಡ ಫೌಂಡೇಶನ್ ಸ್ಟೋನ್ ಹಾಕಿಕೊಟ್ಟ ನಮ್ಮ ದ್ವಾರಕೀಶ್ ಅವರು. ನನಗೆ ಹೇಳೋದಾರೆ ಒಂದು ಅದೇ ರೀತಿ ಅನ್ನದಾತ ಅವನು ನನಗೆ. ಯಾಕೆಂದರೆ ಮೊದಲನೇ ಪಿಕ್ಚರು ಯಾರು ಕೊಡ್ತಾರೆ ರೀ ಈ ಥರ ನಿಮಗೆ?